పుడమి ప్రస్తుతం మన నేలల్లో కర్బన శాతం చాలా దారుణ స్థితికి పడిపోయింది. మనం ఉపయోగించే రసాయనిక ఎరువులు ఎక్కువ కాలం మొక్కలకు అందుబాటులో ఉండాలన్నా, మొక్క వేరు వ్యవస్థ దృఢంగానూ ఆరోగ్యవంతంగానూ వృద్ధి చెందాలన్నా, భూమిలో మొక్కల జీవన ప్రక్రియకు తోడ్పడే సూక్ష్మజీవులు, శిలీంధ్రాలు బాగా వృద్ధి చెందాలన్నా భూమిలో కర్బన శాతం కనీసం 2గా ఉండాలి. పుడమిని ఉపయోగించడం వల్ల భూమిలో కర్బన శాతం పెరుగుతుంది. పుడమిలో 50% హ్యూమిక్ యాసిడ్ ఉంది. పుడమిని భూమిలో ప్రతి సంవత్సరం కనీసం 2 సార్లు వినియోగించడం వల్ల భూమిలో కర్బన శాతం పెరిగి పైరు మరియు నేల ఆరోగ్యంగా ఉండి అధిక దిగుబడులు సాధించగలుగుతాం. పుడమిని ఎకరానికి 20 కేజీల చొప్పున 2 దఫాలుగా వినియోగించాలి. ప్రతిభా బయోటెక్ వారి పుడమిని వాడుదాం. భూమిలో కర్బన శాతాన్ని పెంచుదాం. అధిక దిగుబడులు సాధిద్దాం. పుడమి పుడమి. ನಮಸ್ಕಾರ ಕರ್ನಾಟಕ ರೈತ ಬಾಂಧವರಿಗೆ. ಇಂದು ನಾವು ಶಿವರೆಡ್ಡಿ ಚನ್ನಬಸಪ್ಪ ಮೇಲಿನ ಮನೆ ಅಂತಂದು ಅವ್ರ ಹೊಲದಲ್ಲಿದ್ದೆವು. ನನ್ನ ಹೆಸರು ಬಂದುಬಿಟ್ಟು ಪ್ರಕಾಶ್ ಇನಾಮದಾರ್ ಅಂತಂದು. ನಾ ಪ್ರತಿಭಾ ಬಯೋಟೆಕ್ ಕಂಪ್ನಿಯ ಎಸ್ ಅಂತಂದು ವರ್ಕ್ ಮಾಡ್ತಾಯಿದ್ದೆವು. ಇವರಿಗೆ ನುಗ್ಗೆಕಾಯಿಗೆ ನಾವು ಈ ಊರು ಬಂದುಬಿಟ್ಟು ನಜರಾಪುರ ತಾಲೂಕು ಗುರ್ಮಿಟ್ಕಲ್ಲು ಡಿಸ್ಟಿಕ್ ಬಂದುಬಿಟ್ಟು ಯಾದಗಿರಿ. ಇವರಿಗೆ ನುಗ್ಗೆಕಾಯಿಗೆ ನಾವು ಡ್ರಿಪ್ ಮುಖಾಂತರ ಕೊಕೋಲಿ ಮತ್ತು ಜೂಕಾನ ಡ್ರಿಪ್ಪಿಗೆ ಕೊಟ್ಟಿದ್ದು, ಮತ್ತು ಸ್ಪ್ರೇ ಮಾಡೋದಕ್ಕೆ ಬಂಪರ್ ಮತ್ತು ಬೆಟ್ ಅಂತಂದು 2 ಸ್ಪ್ರೇ ಮಾಡಿಸ್ತಾಯಿದ್ವು. ಆ ಪ್ರಕಾರ ನಮ್ಮ ರೈತರಾದ ಶಿವರೆಡ್ಡಿ ಅವರು ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನೀವು ಹೋದ ವರ್ಷ ಫರ್ಟಿಲೈಸರ್ ಹಾಕಿದ್ದಕ್ಕೂ ಈ ವರ್ಷ ನಮ್ಮ ಪ್ರತಿಭಾ ಬಯೋಟೆಕ್ದ ಕೊಕೋಲಿ ಮತ್ತು ಜೂಕಾ 2 ಫರ್ಟಿಲೈಸರ್ ಹಾಕೋದಕ್ಕೂ ವ್ಯತ್ಯಾಸ ಏನು ಅನ್ನಿಸ್ತಾ ಇದೆ ಸರ್ ತಮಗೆ? ಸರ್ ಹೋದ ವರ್ಷ ಹಾಕಿದೆ ಸರ್, ಬರೀ ರಾಸಾಯನಿಕ ಗೊಬ್ಬರ ಹಾಕಿದೆ ಸರ್, ಅಷ್ಟೊಂದು ರಿಸಲ್ಟ್ ಇರಲಿಲ್ಲ. ಈಗ ಸೇಲ್ಸ್ ಆಫೀಸರ್ ನೀವು ಅಂಥದ್ದು ಮೀಟ್ ಆದಾಗ ನಮಗಂತ ಪ್ರತಿಭಾ ಬಯೋಟೆಕ್ ಒಂದು ಪ್ರಾಡಕ್ಟ್ಸ್ ಜೂಕ್ ಆಗಲಿ, ಕೊಕೋಲಿ ಆಗಲಿ, ಬೆಟ್ಟ ಆಗಲಿ, ಬಂಪರಿಂದ ಲಾಸ್ಟ್ ಇಯರಿಗೆ ಭಾಳ ಡಿಫ್ರೆಂಟ್ ಐತೆ. ಅಂದರೆ ಈ ಥರ ಬಂದಿಲ್ಲ ಯಾವಾಗಲಿ. ಈ ಸರ ವೆರೈಟಿ ಐತೆ. ಫ್ಲವರ್ಸ್ ಆಗಲಿ, ಯಾವುದೋ ಗ್ರೀನ್ಸ್ ಆಗಲಿ, ಯಾವ್ದ್ರಾಗ ಸೂಪರ್ ರಿಸಲ್ಟ್ ಐತೆ. ಪ್ರತಿಭಾ ಬಯೋಟೆಕ್ ಸೂಪರ್ ಕ್ವಾಲಿಟಿ ಐತೆ ಪ್ರಾಡಕ್ಟಲ್ಲಿ. ಮತ್ತು ಯಾವುದೇ ಆಗಲಿ ಲಾಸ್ಟ್ ಇಯರ್ಗಿಂತ ಈ ಇಯರ್ಗಿಂತ ಭಾಳ ಡಿಫ್ರೆಂಟ್ ಐತೆ. ಅದು ಖುಷಿ ಪಡ್ತೀನಿ ಈ ಪ್ರಾಡಕ್ಟ್ ಮಾಡೋಕ್ಕೆ, ಖುಷಿ ಪಡ್ತೀನಿ ಅಷ್ಟೇ. ಮತ್ತು ಇನ್ನೊಂದು ಆಗಲಿ ಈ ಥರ ಕಾಯಿ ಆಗಲಿ ಆ ಥರ ಬಂದಿಲ್ಲ. ಅಷ್ಟೊಂದು ಖುಷಿ ಇಲ್ಲ. ಅಂದರೆ ಇದು ಸೆಕೆಂಡ್ ಇರೋದು, ಸೆಕೆಂಡ್ ಟೈಮ್ ಕಟ್ ಮಾಡಿ ಹಾಕಿದ್ದು. ಮತ್ತು ಲಾಸ್ಟ್ ಟೈಮ್ ಡಿಫ್ರೆಂಟ್ ಭಾಳ ಐತೆ. ಇವಾಗ ನೀವು ಹೋದ ವರ್ಷ ನೀವೇನು ಫರ್ಟಿಲೈಸರ್ ಬಿಡ್ತಾ ಇದ್ರಿ. ಹಾಂ ರೀ. ನಿಮ್ಗೆ ಅವಾಗ ನಾ ಬಂದು ನಿಮ್ಗೇನು ಹೇಳಿದ್ವಿ ಕೊಕೋಲಿ ಜೂಕಾ ಬಿಡು, ಅವಾಗ ನಿಮ್ಮ ಫ್ಲವರು ಮೊದಲೆಲ್ಲ ಕಟ್ ಆಗಿತ್ತು ಅಂತ. ಹೌದು. ಇವಾಗ ಫ್ಲವರ್ ಹೇಗಿದೆ ಸರ್ ತಮ್ಮದು? ಈಗ ಅದ್ರ ಖುಷಿ ರೀ, ಖುಷಿ. ಬಂಪರ್ ಬಿಟ್ಟ ಮೇಲೆ ಖುಷಿ ರೀ. ಫ್ಲವರ್ ಅಂದರೆ ಅದಕ್ಕೊಂದಕ್ಕಿಂತ ಎಷ್ಟು ಹೆಚ್ಚಿಗೆ ಬಂದಿದೆ. ಫ್ಲವರ್ ಅಂತ ಟೆನ್ಷನ್ ಇಲ್ಲ. ಫ್ಲವರ್ ಡ್ರಾಪ್ನೂ ಆಗ್ತಾ ಇಲ್ಲ ಸರ್ ಇವಾಗ? ಆಗ್ತಿಲ್ಲ. ಮೊದಲು ಫ್ಲವರ್ ಡ್ರಾಪ್ ಆಗ್ತಿದೆ ರೀ. ಇವಾಗ ಕೊಕೋಲಿ ಮತ್ತು ಜೂಕಾ 2 ನಾವು ಇದಕ್ಕೆ ನಿಮಗೆ ಡ್ರಿಪ್ ಮುಖಾಂತರ ಕೊಟ್ಟಿದ್ವಲ್ಲ. ಹಾಂ ಸರ್. ಆ ಜೂಕಾಲಿ ಇರೋದು ಮೇನು ಪೊಟ್ಯಾಶು, ಬೋರಾನು ಎಲ್ಲ ಇದೆ. ಅದಕ್ಕೆ ಇದರಿಂದ ನಿಮಗೆ ಹೂ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆಗ್ತಿದೆ ಸರ್. ಕೊಕೋಲಿಯಿಂದ ನಿಮ್ದು ಬ್ರಾಂಚಿಸು ಜಾಸ್ತಿ ಆಗಿದೆ, ಗ್ರೀನಿಶು ಜಾಸ್ತಿ ಇದೆ ಸರ್. ಹೌದಾ? ನಾವು ಬಂಪರು ಸ್ಪ್ರೇ ಮಾಡಿಸಿದ್ವಿ ಸರ್. ಹೌದ್ರಿ. ಆ ಬಂಪರ್ ಸ್ಪ್ರೇ ಮಾಡಿದ್ಮೇಲೆ ಹೂ ನಿಮಗೆ ಫ್ಲವರು ಡ್ರಾಪ್ ಆಗೋದು ಕಮ್ಮಿ ಆಗಿದೆ, ಫ್ಲವರು ಜಾಸ್ತಿ ಆಗಿದೆ. ಹೌದು, ಜಾಸ್ತಿ ಆಗಿದೆ ಸರ್. ಜಾಸ್ತಿ ಆಗಿದೆ. ಬೆಟ್ ನೀವು ಡ್ರಿಪ್ ಮುಖಾಂತರ ಬಿಟ್ಟಿದ್ರಲ್ಲ? ಹೌದ್ರಿ. ಅದೇ ಹೇಗೆ ಅನಿಸ್ತಾ ಇದೆ ತಮಗೆ? ಇದು ಮತ್ತೆ ಸೂಪರ್ ರಿಸಲ್ಟ್ ಐತ್ರಿ. ಬೆಟ್ಟದ್ದು ಅದ್ರ ಸಿವಿಡ್ ಎಕ್ಸ್ಟ್ರಾ ಇದೆ ಸರ್. ಆ ಥರ ನಿಮ್ಗೆ ಸಿವಿಡ್ ಎಕ್ಸ್ಟ್ರಾ ಇರೋದ್ರಿಂದ ನಿಮ್ಗೆ ಇನ್ನೂ ಒಳ್ಳೆ ರಿಸಲ್ಟ್ ಬರ್ತಿದೆ ಸರ್. ಬರ್ತಾ ಇದೆ. ನಿಮ್ಗೆ ಹೂ ಅಂಕ ಡ್ರಾಪ್ ಆಗ್ತಾನೆ ಇಲ್ಲ ಇವಾಗ? ಇಲ್ರಿ. ಹೂವು ಅಂತ ಡ್ರಾಪ್ ಆಗ್ತದೆ. ಕಾಯಿನೂ ಸೈಜ್ ಬರ್ತಾ ಇದಾವೆ ಸರ್. ಸೈಜ್ ಬರ್ತಾ ಇದೆ ಸರ್. ಮತ್ತು ಕಾಯಿನೂ ಸೈಜ್ ಬರ್ತಾ ಇದಾವೆ ಸರ್. ಹೌದಾ? ಇಲ್ಲಿ ನೋಡಿ ಸರ್. ನೀವು ಇವಾಗ ಬೆಟ್ಟು ಸ್ಪ್ರೇ ಮಾಡಿದ ಡ್ರಿಪ್ ಮುಖಾಂತರ ಬಿಟ್ರಲ್ಲ, ಅದ್ರ ಪ್ರಕಾರ ನಿಮ್ಗೆ ರಿಸಲ್ಟ್ ಹೇಗೆ ಬಂದಿದೆ ಅಂತಂದು ತೋರಿಸ್ತೀನಿ ಬರೀ ಸರ್. ಇಲ್ಲಿ ನೋಡಿ ಫ್ಲವರ್ಸ್ ನೋಡಿ ಯಾವ ಥರ ಐತೆಗ, ಕಾಯಿ ನೋಡಿ ಯಾವ ಥರ ಐತೆಗ, ಫುಲ್ ಸೈನಿಂಗ್ ಐತೆ. ಕಾಯಿ ನೋಡಿ ಯಾವ ಥರ ಐತೆ, ಸೂಪರ್ ಐತೆ. ರಿಸಲ್ಟ್ ಮಾತ್ರ ಸೂಪರ್ ಐತೆ ನೋಡ್ರಿ. ಈಗ ಫ್ಲವರ್ಸ್ ಕೂಡ ಫುಲ್ ಐತೆ ರೀ ಬೆಟ್ಟು ಮುಗಿದ್ರೆ. ಇಲ್ಲಿ ನೋಡ್ರಿ. ಈಗ ಅಂದರೆ ಕಾಯಿ ಸೈಜು ನಿಮ್ಗೆ ಸೂಪರ್ ಆಗೇ ಬಂದಿದೆ ಸರ್ ಈಗ? ಹೌದ್ರಿ ಸರ್.
ಕಾಯಿ ಸೈಜ್ ಕೂಡ ಸೂಪರ್ ಆಗಿ ಬಂದಿದೆ ಸರ್. ಹೂನು ಡ್ರಾಪ್ ಆಗ್ತಾ ಇಲ್ಲ, ಹೂನು ಸೂಪರ್ ಆಗ್ತಾ ಇದೆ. ಇದಕ್ಕೆ ನಿಮಗೆ ಮೊದಲು ಯಾವುದೇ ಸ್ಪ್ರೇ ಮಾಡಿದ ಉಟ್ಲೆ ನಿಮ್ದು ಎಲೆ ಹಳದಿ ಆಗ್ತಾ ಇತ್ತಲ್ಲ ಸರ್? ಹೌದ್ರಿ ಸರ್. ಈಗ ಇದನ್ನ ಹೊಡೆದ ಮೇಲೆ ನೀವು ಆರ್ಗ್ಯಾನಿಕ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ರಿಂದ ನಿಮ್ಗೆ ಇದು ಪ್ರಾಬ್ಲಮ್ ಕಮ್ಮಿ ಆಗಿದೆ. ಪ್ರಾಬ್ಲಮ್ ಫುಲ್ ಭಾಳಷ್ಟು ಕಡಿಮೆ ಆಗಿದೆ ಸರ್. ಇದಕ್ಕೆ ಭಾಳಷ್ಟು ಕಮ್ಮಿ ಆಗಿದೆ. ಇನ್ನೂ ನಿಮ್ಗೆ ಇಲ್ಲಿ ಈ ಪ್ರತಿಭಾ ಬಯೋಟೆಕ್ನ ನೀವು ಹೇಗೆ ಕಾಂಟ್ಯಾಕ್ಟ್ ಮಾಡಿದಿರಿ ಸರ್ ಮೊದಲು? ಸರ್ ನಾವಂತರ ಇಲ್ಲಿ ಗುರುಮಿಡಿಕಲ್ದಾಗ ನದಲಾಪುರ ಶಾಪ್ ಅಂತ ಐತೆ ರೀ. ಸರ್ ಅಲ್ಲಿ ಹೋದಾಗ ನಮ್ಮ ಸೇಲ್ಸ್ ಆಫೀಸರ್ ಅಂತ ಪರಿಚಯ ಅದ ರೀ. ಅವ್ರ ಕಡೆಯಿಂದ ಈ ಥರ ಪ್ರಾಡಕ್ಟ್ ಒಂದು ಸರ್ ಯೂಸ್ ಮಾಡಿ ನೋಡು, ನಿನಗೆ ಅನುಭವ ಆಗ್ತದೆ ಅಂತ ಹೇಳಿದ್ರು ಸರ್. ಆಗಿನಿಂದ ಸೆಕೆಂಡ್ ಟೈಮ್ ಕಟಿಂಗ್ ಆದ್ಮೇಲೆ ಆ ಥರ ಯೂಸ್ ಮಾಡ್ಕೊತ ಬಂದಿದ್ದು ಸರ್. ಈಗ ಐತೆ ಈ ರಿಸಲ್ಟ್ ಈ ಥರ ಐತೆ. ಈಗನೂ ಸೂಪರ್ ಐತೆ ರಿಸಲ್ಟ್ ಅಂತ ಟೆನ್ಷನ್ ಇಲ್ಲ. ಹಾಂ ಸರ್, ನೀವು ಈಗ ONBನೂ ಬುಕ್ ಕೊಟ್ಟಿದ್ದಾರೆ ತಮಗೆ? ಹಾಂ ಸರ್. ಹೌದ್ರಿ? ಹಾಂ ರೀ. ಮತ್ತು ನೀವು ಅನ್ನಪೂರ್ಣ ಅಗ್ರಿಸ್ಪೇಸಿಗೂ ಸಬ್ಸ್ಕ್ರೈಬ್ ಆಗಿದ್ದೀರಾ? ಹೌದ್ರಿ. ಡೈಲಿ ನೀವು ವಿಡಿಯೋ ನೋಡ್ತಾ ಇದ್ದೀರಾ ನಮ್ಮ MD ಸರ್ದು? ನೋಡ್ತಿದ್ದೆ ಸರ್. ನೋಡ್ತೀವಿ. ಅದರಲ್ಲಿ ಎಲ್ಲ ನಿಮ್ಗೆ ಮಾಹಿತಿ, ಒಳ್ಳೆ ಮಾಹಿತಿ ಬರ್ತಾ ಇದೆ. ಅಲ್ಲಿ ಒಂದು ಅರ್ಧ ಮಾಹಿತಿ ರೀ ಸರ್. ಇನ್ನು ಇಲ್ಲಿ ಫುಲ್ ಎಕ್ಸ್ಪೀರಿಯನ್ಸ್ ಐತೆ ನೋಡ್ರಿ. ಅಂದರೆ ನಮ್ಮ MD ಸರ್ ಅನ್ನಪೂರ್ಣ ಅಗ್ರಿಸ್ಪೇಸು ತಮಗೆ ಮಾಹಿತಿ, ಒಳ್ಳೆ ಮಾಹಿತಿ ಬರ್ತಾ ಇದೆ ಅಂತ ಅಂದಂಗೆ ಆಯ್ತು ಸರ್. ಹೌದು ಸರ್. ಓಕೆ ಓಕೆ. ಇವಾಗ ಹೂವಿನ ತನಕ ನಿಮ್ಗೆ ಪ್ರಾಬ್ಲಮ್ ಇಲ್ಲ ಸರ್? ಮೊದಲೇಕಿಂತ ನೋ ಟೆನ್ಷನ್ ಸರ್. ಲಾಸ್ಟ್ ಇಯರ್ಗಿಂತ ಖುಷಿ ಸರ್. ಖುಷಿ ಇದೆ, ಖುಷಿ ಐತೆ ಸರ್. ಓಕೆ ಸರ್. ಪ್ರತಿಭಾ ಬಯೋಟೆಕ್ ಯಾವುದೇ ಆಗಲಿ ಪ್ರಾಡಕ್ಟ್ಸ್ ಸೂಪರ್ ಐತೆ. ಗಾಮಾನು ಬಿಟ್ಟಿದ್ದೀರಲ್ಲ ಸರ್? ಗಾಮ ಬಿಟ್ಟಿನಿ ಸರ್, ಕೊಕೊಲಿ ಬಿಟ್ಟಿದ್ದೇನೆ, ಜೆನೆಕ್ಸು, ಮೈಕ್ರೋನ್ಯೂಟ್ರನ್ ಜೆನೆಕ್ಸ್ನು ಬಿಟ್ಟಿದ್ದೀರಾ? ಬಿಟ್ಟಿನಿ ಸರ್. ಓಕೆ. ಜೆನೆಕ್ಸಿಗೂ ನಿಮ್ಗೆ ಇದಾಗಿದೆಯಲ್ಲ ಕಾಯಿ ಸೈಜು? ಹಾಂ ಸರ್, ಸೈಜ್ ಐತೆ. ಗಿಡ ಬೆಳೀತಾ ಇದೆಯೋ ಅಷ್ಟೇ ಸ್ಟಾಪ್ ಆಗಿದೆ ಸರ್? ಬೆಳೀತಿದೆ ಸರ್. ಬ್ರಾಂಚಸ್ ಐತೆ. ಬ್ರಾಂಚಸ್ ಭಾಳ ಬೆಳೆದು ಕಮ್ಮಿ ಆಗ್ತಾ ಇದೆ, ಬ್ರಾಂಚಸ್ ಐತೆ. ಬ್ರಾಂಚಸ್ ಬಂದು ಫ್ಲವರ್ಸ್ ಫುಲ್ ಐತೆ ಸರ್. ಸೆಟ್ಟಿಂಗ್ ಫುಲ್ ಐತೆ. ಫ್ಲವರ್ಸ್ ಅಂಕರ್ ಸೂಪರ್ ಆಗಿದೆ. ಸೂಪರ್ ಆಗಿದೆ ಸರ್. ಸರ್ ಮತ್ತೊಂದು ಸರ್ ನೋಡಮ್ಮ ಸರ್ ಕಾಯಿ ಸೈಜ್ ಏನೈತೆ ಏನಿಲ್ಲ ಅಂತ. ಹ್ಞೂ ಸರ್. ಕಾಯಿ ಸೈಜ್ ನೋಡಿ ಸರ್, ಈ ಥರ ಐತೆ. ಈ ಥರ ನೋಡಿ ಸರ್, ಶೈನಿಂಗ್ ಐತಿ, ಎಲ್ಲ ಸೈಜ್ ಕೂಡ ಸೆಟ್ಟಿಂಗ್ ಐತೆ ಸರ್. ಟೆನ್ಷನ್ ಇಲ್ಲ. ಮತ್ತು ಸಣ್ಣ ಕಾಯಿನೂ ನಿಮ್ದು ಇದಾಗ್ತಾ ಇದೆ? ಹಾಂ ಸರ್. ಪಿಂದಿಗಳು ಕೂಡ ಸರಿಯಾಗಿ ಐತೆ ನೋಡಿ ಸರ್. ಇಲ್ಲಿಗ ಫ್ಲವರಿಂಗು ಫುಲ್ ಐತೆ ಸರ್ ನೋಡ್ರಿ. ಈಗ ಹಾಂ ಹಾಂ ಸರ್. ಹಾಂ ಗ್ರೀನಿಸ್ ಐತೆ ಸರ್. ಪಿಂದಿಗಳು ಮಸ್ತಾಗಿ ಬರ್ತಿದೆ ಸರ್. ಈ ಯೂಸ್ ಮಾಡೋದ್ರಿಂದ ಪ್ರತಿಭಾ ಬಯೋಟೆಕ್ ಪ್ರಾಡಕ್ಟ್ಸ್ ಇರೋದ್ರಿಂದ ಫುಲ್ ಹ್ಯಾಪಿ ಸರ್. ಲಾಸ್ಟ್ ಟೈಮ್ಗಿಂತ ಈಗ ಫ್ಲವರ್ಸ್ ಕೂಡ ಫುಲ್ ಐತೆ ಸರ್. ಕಾಯಿ ಕೂಡ ಸೆಟ್ಟಿಂಗ್ ಐತೆ. ಟೆನ್ಷನ್ ಇಲ್ಲ ಸರ್. ಕಾಯಿ ಐತೆ ನೋಡ್ರಿ, ಈ ಥರ ಐತೆ ಕಾಯಿ. ಹಾಂ ಸರ್. ನಿಮ್ಗೆ ಹಂಗಾರೆ ರಿಸಲ್ಟು ಸೂಪರ್ ಆಗಿ ಬರ್ತಾ ಇದೆ ಸರ್? ರಿಸಲ್ಟ್ ಸೂಪರ್ ಇದೆ ಸರ್. ಲಾಸ್ಟ್ ಟೈಮ್ಗಿಂತ ಈ ಟೈಮ್ ಫುಲ್ ಸೂಪರ್. ಇದು ಗ್ರೀನಿಸು ಆಗಿದೆಯಲ್ಲ ಸರ್? ಮೊದಲು ಹಳದಿ ಆಗ್ತಾ ಇತ್ತು ನೀವು ಕೆಮಿಕಲ್ ಹೊಡಿಬೇಕಾದ್ರೆ? ಹಳದಿ ಆಗ್ತಿತ್ತು ಸರ್. ಮತ್ತು ಚುಕ್ಕಿ ಬರ್ತಿತ್ತು ಸರ್. ಈ ಟೈಮ್ ಆದರೆ ಪ್ರತಿಭಾ ಬಯೋಟೆಕ್ ಪ್ರಾಡಕ್ಟ್ಸ್ ಯೂಸ್ ಮಾಡೋಕ್ಕಿಂತ ಮೊದಲು ಯೂಸ್ ಮಾಡಿದ್ಮೇಲೆ ಚುಕ್ಕಿ ಅನ್ನೋದಿಲ್ಲ ಸರ್. ಯಾವುದೇ ರೋಗ ಆಗಲಿ ಬರ್ತಿಲ್ಲ ಸರ್. ಭಾಳ ಗ್ರೀನಿಸ್ ಬರ್ತಿದೆ ಸರ್. ಅಂದರೆ ನಿಮಗೆ ಒಟ್ಟು ಈ ವರ್ಷ ನೀವು ಏನು ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಪ್ರತಿಭಾ ಬಯೋಟೆಕ್ ಕಂಪ್ನಿದೇನು ಯೂಸ್ ಮಾಡ್ತಾ ಇದ್ದೀರಲ್ಲ ಸರ್, ತಮಗೆ ಹೇಗೆ ರಿಸಲ್ಟ್ ಅಂಕರೆ ಓಕೆ ಅನಿಸಿದೆ ಅಂತ ಸರ್? ಸೂಪರ್ ಐತೆ ಸರ್. ಲಾಸ್ಟ್ ಇಯರ್ಕಿಂತ ಈ ಇಯರ್ಕಿಂತ ಭಾಳ ಸೂಪರ್ ಐತೆ ರೀ. ಹ್ಯಾಪಿ ಎಲ್ಲ ಥರ ಅಲ್ಲಿ. ಈ ಇಯರ್ಗಿಂತ ಲಾಸ್ಟ್ ಇಯರ್ಗಿಂತ ಈ ಇಯರ್ಗಿಂತ ಸೂಪರ್ ಆ್ಯಪ್ ಸರ್. ಹಾಂ ಯಾವುದೇ ಥರ ಡೋಂಟ್ ವರಿ, ಟೆನ್ಷನ್ ಇಲ್ಲ. ಪ್ರತಿಭಾ ಬಯೋಟೆಕ್ ಕಂಪ್ನಿ ನಿಮ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ? ಒಳ್ಳೆ ರಿಸಲ್ಟ್ ಬಂದಿದೆ ಸರ್. ಮತ್ತು ಇದೇ ಥರ ರೈತರು ಕೂಡ ಇನ್ನೂ ಹೆಲ್ಪ್ಫುಲ್ ಆಗಲ್ಲ ಅಂತ ಕೇಸಿ ಪ್ರತಿಭಾ ಬಯೋಟೆಕ್ ಕಡೆಯಿಂದ ಅವ್ರಿಗೆ ಹೆಲ್ಪ್ ಕೊಡಬೇಕು ಅಂತ ಹೇಳಿ ಕೇಸಿ ನನ್ನ ಕಡೆಯಿಂದ MD ಪ್ರತಿಭಾ ಬಯೋಟೆಕ್ MD ರೈಸಾಕ್ ರೆಡ್ಡಿ ಅವರಿಗೆ ಧನ್ಯವಾದವನ್ನು ಹೇಳ್ತಿದ್ದೆ. ನಮ್ಮ ಹೆಸರು ಬಂದುಬಿಟ್ಟು ಶಿವರೆಡ್ಡಿ ಅಂತ, ನಜಲಾಪುರ ಅಂತ ಹೇಳ್ತಿದ್ದೆ. ಹ್ಞೂ ಸರ್. ತಮ್ಮ ಊರು? ನಮ್ಮೂರು ನಜಲಾಪುರ ಅಂತ. ನಜಲಾಪುರ ತಾಲೂಕು ಯಾವ್ದು ಸರ್? ಗುರುಮಿಡಿಕಲ್ ಸರ್. ಜಿಲ್ಲಾ ಯಾದಗಿರಿ ಸರ್. ಯಾದಗಿರಿ. ಮೊಬೈಲ್ ನಂಬರ್ ಸರ್? ಸರ್ ನಮ್ಮ ಮೊಬೈಲ್ ನಂಬರ್ ಬಂದುಬಿಟ್ಟು 9449638979 ಸರ್. 97. ಇದು ನೀವು ಇನ್ನೂ ಹೆಚ್ಚಿನ ರೈತರಿಗೂ ತಮಗೆ ಯಾರು ಬಂದು ಕೇಳಿದ್ರು ಪ್ರತಿಭಾ ಬಯೋಟೆಕ್ ಬಗ್ಗೆ ನೀವು ಹೇಳ್ತಾ ಇರ್ಬೇಕು? ಹಾಂ, ಹೇಳ್ತೀನಿ ಸರ್. ನನ್ನ ಅನುಭವ ನಾನು ಅವರಿಗೆ ತಿಳಿಸ್ತೀನಿ ಸರ್. ಅಂದರೆ ಪ್ರತಿಭಾ ಬಯೋಟೆಕ್ ಬಿಟ್ಟರೆ ಬೇರೆ ಈ ಥರ ನಿಮಗೆ ಕಂಪ್ನಿಯಲ್ಲಿ ಈ ಸೇಮ್ ಬರೋ ಈ ಥರ ಚಾನ್ಸಸ್ ಭಾಳ ಕಡಿಮೆ ಸರ್. ಪ್ರತಿಭಾ ಬಯೋಟೆಕ್ ಅಂದರೆ ರೈತರ ಮಿತ್ರ ಅಂತಂದು? ರೈತರ ಮಿತ್ರ ಸರ್. ಆ ಥರ ಆಗ್ತಾ ಇದೆ ಸರ್? ಹಾಂ, ನಿಜ ಸರ್, ಆಗ್ತಾಯಿದೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಬೆಟ್ ಯೂಸ್ ಮಾಡೋದ್ರಿಂದ ವಿತ್ ಫ್ಲವರ್ಸ್ ಆಗಲಿ ವಿತ್ ಕಾಯಿ ಆಗಲಿ ಸೂಪರಾಗಿ ಬರ್ತಿದ್ದಾರೆ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ಬೇಕಾದ್ರೆ ಸೂಪರಾಗಿ ಐತೆ. ಬೇರೆ ರೈತರು ಕೂಡ ಯೂಸ್ ಮಾಡಲಿ ಅಂತ ನನ್ನ ಕಡೆಯಿಂದ ಹೇಳಕತ್ತಿದ್ದೀನಿ. ಓನ್ ಎಕ್ಸ್ಪೀರಿಯನ್ಸಿಂದ ಹೇಳಕತ್ತೀನಿ. ಪ್ರತಿಭಾ ಬಯೋಟೆಕ್ ಸೂಪರ್ ಐತೆ ಪ್ರಾಡಕ್ಟ್ ಬೆಟ್ಟಿಂದ.